ಎವ್ರಿ ಇನ್ವೆಸ್ಟಿಗೇಷನ್ ಬಿಗಿನ್ಸ್ ವಿತ್ ಅ ಕ್ವಶನ್. ಇವತ್ತು ನಮ್ಮ ಕ್ಲಾಸ್ನ ನಿಮ್ಮ ಪ್ರಶ್ನೆಗಳಿಂದಾನೇ ಶುರು ಮಾಡೋಣ. ಕೇಳಿ. ಸರ್, ಒಂದು ಕೇಸ್ನ ಸಾಲ್ವ್ ಮಾಡ್ಬೇಕಂತ ಅಂದ್ರೆ ಏನನ್ನೆಲ್ಲ ಮಾಡಬೇಕಾಗುತ್ತೆ ಸರ್? ನಾವೇನೆಲ್ಲ ಮಾಡ್ತೀವಿ ಅನ್ಸುತ್ತೆ ನಿಮಗೆ? ಸರ್, ಹೈ ಸ್ಪೀಡ್ ಕಾರ್ ಚೇಸ್, ಇಂಟೆನ್ಸ್ ಶೂಟ್ಔಟ್ಸ್, ಮಾಸ್ ಫೈಟ್ಸು. ಸರ್, 3rd degree ಟ್ರೀಟ್ಮೆಂಟು, ಏರೋಪ್ಲೇನ್ ಸರ್. ನಾಟ್ ಆಲ್ವೇಸ್. ಎಲ್ಲ ಕೇಸ್ಗೂ ಫೀಲ್ಡ್ ಹಿಡಿಬೇಕಾಗಿಲ್ಲ. ಕೆಲವು ಕೇಸುಗಳು ಬರೀ 2 ಕುರ್ಜಿಗಳ ಮಧ್ಯೆನೇ ಸಾಲ್ವ್ ಆಗುತ್ತೆ. ನನ್ನ ಹೆಸರು ಆರಿಕಾ. ಮೈ ಹಸ್ಬೆಂಡ್ ಇಸ್ ಮಿಸ್ಸಿಂಗ್. ಅಂತ ಕೇಸುಗಳಿಗೆ ಶಕ್ತಿಗಿಂತ ಯುಕ್ತಿ ಪ್ರಯೋಗಿಸಬೇಕಾಗುತ್ತೆ. May 22nd. It was my birthday. ಅಂತ ಕೇಸುಗಳನ್ನ ಡೀಲ್ ಮಾಡಕ್ಕಂತಲೇ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕಿಲಾಡಿ ಇದ್ದಾನೆ. ಯಾರು ಸರ್ ಅದು? ಅಶ್ವತ್ಥಾಮ, ಅರವಿಂದ್ ಅಶ್ವತ್ಥಾಮ. ವ್ಯಕ್ತಿನ ನೋಡಬೇಕು, ವ್ಯಕ್ತಿತ್ವನ ಗುರುತಿಸ್ಬೇಕು, ಮಾತು ಕೇಳಬೇಕು, ಧ್ವನಿನ ಗ್ರಹಿಸ್ಬೇಕು, ಬ್ಯಾಕ್ಗ್ರೌಂಡ್ ತಿಳ್ಕೋಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು, ಸಸ್ಪೆಕ್ಟ್ನು ನಂಬಬೇಕು, ವಿಕ್ಟಿಮ್ನು ಅನುಮಾನಿಸ್ಬೇಕು. Harika, you're the prime suspect in this murder case. ಸಂಜಯ್ ಕೇಸ್ ಫೈಲ್ ಮಾಡಿಲ್ಲ. ಸಂಜಯ್ ಇಸ್ ದ ಕೇಸ್. 22ನೇ ತಾರೀಕು ಕೊಲೆಯಾದ ರಾತ್ರಿ ಅಲ್ವಾ? ಅವತ್ತು ನೀವೆಲ್ಲಿದ್ರಿ? ಫಂಡ್ ರೈಸರ್ ಅಲ್ಲಿ ಬಿಟ್ಟು ಎಲ್ಲೂ ಹೊರಗಡೆ. ಸರ್, ಇಟ್ಸ್ ಎ ಕೋಡ್. 2 ಸಾರಿ ರೆಕಾರ್ಡ್ ಆಗಿದೆ. ಅಲ್ಲೊಂದು ಚಿಕ್ಕ ಹುಡುಗಿ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಅವ್ರು ಮತ್ತೆ ಯಾವಾಗ ಬಂದ್ರು? ಅವ್ರು ಏನ್ ಹೇಳಿದ್ರು? But the body was decomposed. How did you estimate the time? ನಾನ್ ಪ್ರೂವ್ ಮಾಡ್ತೀನಿ ಸರ್. ಕನೆಕ್ಟೆಡ್ ಟು ದಿಸ್ ಕೇಸ್ ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ಅವನು A1, you A2. ನಿಮಗೇನು ಸಿಗ್ಲಿಲ್ಲ ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತೀರಾ? ನನ್ನನ್ನು ಯಾವುದೋ ಟೆಸ್ಟ್ ಸಬ್ಜೆಕ್ಟ್ ತರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಕಾಣ್ದಿರೋ ಇನ್ನೊಂದು ಮೈಂಡ್ ಇದೆ. ಬರೀ ಇಂಟ್ರಾಗೇಷನ್ನಲ್ಲೇ ಕೇಸ್ನ ಕ್ರ್ಯಾಕ್ ಮಾಡಬೇಕು. ಒಲೆ ಹಚ್ಚಣ. ನೀವು ಪ್ರೂವ್ ಮಾಡಿದ್ರೆ ನೀವು ಶಿಕ್ಷೆ ಕೊಡಬೇಕಾಗಿಲ್ಲ ನನಗೆ. ಐ ಡೂ ಇಟ್ ಮೈ ಸೆಲ್ಫ್.